ಒಟ್ಟಾರೆ ಬಹುಶಃ ನಿಮ್ ಕಡೆ ಎಲ್ಲ ಮೊಬೈಲ್ ಗಿಬೈಲ್ ಎಲ್ಲ ಇರ್ತೈತಿ. ನೀವೆಲ್ಲ ಯಾಕೆ ಸಂವಿಧಾನ ಇಷ್ಟು ಮಹತ್ವದ್ದು ಅಂತ ಹೇಳಿದ್ರೆ, ಜಗತ್ತಿನೊಳಗೆ ಅತಿ ದೊಡ್ಡ ಸಾಹಿತ್ಯ ಯಾವುದು ಅಂತ ಹೇಳಿದ್ರೆ ಅದು ಸಂವಿಧಾನ ಅಂತ ಹೇಳ್ತೀವಿ. ಇವತ್ತು ನಾವು ಮೊಬೈಲ್ ಸರ್ಚ್ ಮಾಡಿ ನೋಡಿದ್ರೆ 6ನೇ ಸ್ಥಾನದೊಳಗೆ ಜಗತ್ತಿನ ಇತಿಹಾಸದೊಳಗ ಸಾಹಿತ್ಯದೊಳಗ ಅತಿ ದೊಡ್ಡ ಸ್ಥಾನ ಯಾವ್ದು ಬರ್ತದೆ ಅಂತ ಹೇಳಿದ್ರೆ ನಮ್ಮ ಭಾರತದ ಸಂವಿಧಾನ ಬರ್ತದೆ. ಸೊ ಹಿಂಗಾಗಿ ನಾವು ಈ ಸಂವಿಧಾನದ ಬಗ್ಗೆ ಅರಿವನ್ನ ಮೂಡಿಸ್ಕೊಳ್ಬೇಕು. ಜೊತೆಗೆ ಸರ್ಕಾರಗಳು ಇವತ್ತು ಬಹಳ ಮಹತ್ವದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದಾವೆ. ನಮಗೆ ಅನಿಸ್ತದೆ ಸಂವಿಧಾನ ಏನೋ ಕೊಟ್ಟು ಹೋಗ್ಬಿಟ್ರು ಏನೋ ಅಂತ ಹೇಳಿ, ಆದ್ರೆ ಅದನ್ನ ರಚನೆ ಮಾಡಬೇಕು ಅಂತ ಹೇಳಿದ್ರೆ ಆ ಹೋರಾಟ ಬಹಳ ದೊಡ್ಡದಿದೆ. ಎಷ್ಟು ಬೌದ್ಧಿಕ ವಿದ್ವತ್ತು ಬೇಕಾಗಿತ್ತು, ಎಲ್ಲರನ್ನೂ ಸಮಾಧಾನ ಮಾಡಬೇಕಾಗಿತ್ತು. ಆ ಎಲ್ಲರನ್ನೂ ಸಮಾಧಾನ ಮಾಡಿ ಏಕಕಂಠ ಪ್ರಾಯನಾಗಿ ಒಂದು ಸಂವಿಧಾನವನ್ನ ರೂಪಿಸಿರ್ತಕ್ಕಂಥದ್ದು, ಎಲ್ಲರಿಗೂ ಉತ್ತರವನ್ನ ಕೊಟ್ಟಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರ ಮಾತು ಮತ್ತು ವಿದ್ವತ್ತು. ಆ ವಿದ್ವತ್ತು ಹೆಂಗ್ ಬಂತು ಅಂತ ಹೇಳಿದ್ರೆ ಅವ್ರು ಓದಿದ್ರು, ಶ್ರಮ ಪಟ್ರು, ಅದಕ್ಕೆ ಬಂತು. ಆದ್ರೆ ಇವ್ರ ಅರ್ಥ ಇಷ್ಟ, ನಾವು ಶ್ರಮ ಪಟ್ರೆ ನಾವು ಅಂಬೇಡ್ಕರ್ ಆಗ್ತೀವಿ ಅನ್ನುವಂಥದ್ದು ಇಷ್ಟ. ಅದು ಬಹಳ ಸ್ಪಷ್ಟ ಐತೆ ಬದುಕು. ಸೊ ಹೀಗಾಗಿ ಒಟ್ಟು 1,17,369 ಶಬ್ದಗಳ ಈ ಸಂವಿಧಾನ 432 ಪೆನ್ನಿಂದ ಬರೆದಾರ. ಇವತ್ತಿಗೂ ಒಂದೇ ಒಂದು ಶಬ್ದ ಸಹಿತ ಅದರಿಂದ ಅಳಕಿಲ್ಲ ಅಂತ ನೈಟ್ರೋಜನ್ ಹೀಲಿಯಂ ನಿಂದ ಅದನ್ನ ರಕ್ಷಣೆ ಮಾಡ್ಯಾರ. ಇನ್ನೊಂದು ಬಹಳ ಮಹತ್ವದ ಸಂಗತಿ ಏನು ಅಂತ ಹೇಳಿದ್ರೆ, ನಮ್ಮ ಸಂವಿಧಾನಕ್ಕೆ ನಾವೆಲ್ಲ ಪುಸ್ತಕಗಳು ನೋಡಿವಿ, ಲಾಸ್ಟಿಗೆ ಪ್ಯಾರಾಗ್ರಾಫ್ ಆದ್ಮೇಲೆ ಒಂದು ಫುಲ್ ಪಾಯಿಂಟ್ ಇರ್ತೈತೆ, ಹೌದಿಲ್ಲ? ಆದ್ರೆ ನಮ್ಮ ಸಂವಿಧಾನಕ್ಕೆ ಫುಲ್ ಪಾಯಿಂಟ್ ಇಲ್ಲ. ಆ ಫುಲ್ ಪಾಯಿಂಟ್ ಯಾಕಿಲ್ಲ ಅಂತ ಹೇಳಿ ಕೊನೆಗೆ ಅವರು ಸಂವಿಧಾನ ರಚನಾ ಸಮಿತಿ ಸಭೆಯೊಳಗೆ ಮಾತನಾಡ್ತಾರೆ, ಯಾಕೆ ನಾ ಕೊಡೋದಿಲ್ಲ ಅಂತ ಹೇಳಿದ್ರೆ, ಇದು ನನ್ನ ಕಾಲಕ್ಕೆ ಈ ಸಂವಿಧಾನ ಸರಿಯಾಗಿದೆ, ಮುಂದೆ ಬರ್ತಕ್ಕಂಥ ಜನಾಂಗಕ್ಕೆ ಇದು ಸರಿ ಇರ್ಲಿಕ್ಕಿಲ್ಲ, ಅದಕ್ಕೆ ಅದನ್ನ ತಿದ್ದುಪಡಿ ಮಾಡ್ಕೊಳ್ಳುವ ಅವಕಾಶ ಇರಬೇಕು. ಆ ಕಾರಣಕ್ಕಾಗಿ ಅದನ್ನ ನಾನು ಕಾಮ ಇಟ್ಟು ಹೋಗ್ತೀನಿ, ಮುಂದೆ ಬೇಕಾದಂತೆ ಅದನ್ನ ಸೇರ್ಪಡೆ ಮಾಡ್ಕೊಳ್ಬಹುದು ಅಥವಾ ಹಿಗ್ಗಿಸ್ಕೊಳ್ಬಹುದು ಅಂತ ಹೇಳಿ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ. ಒಂದು ಎರಡನೇದು, ಬಹಳ ಈ ಕಾಲದ ಪೂರ್ತಿ ಏನು ಅಂತ ಹೇಳಿದ್ರೆ, ಇಂತಹ ಮಹಾಪುರುಷರನ್ನ ನಾವು ಆತ್ಮಸಂತೋಷದಿಂದ ಗೌರವಿಸುವಂತದ್ದು ಆಗಬೇಕು. ಯಾಕಂದ್ರೆ ಅವರೆಲ್ಲ ತಮ್ಮ ಎಲ್ಲ ಬದುಕನ್ನ ಸವೆಸಿ ಇವತ್ತು ನಾವೆಲ್ಲ ಆರಾಮಾಗಿರ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಹೀಗಾಗಿ ಅಂಬೇಡ್ಕರ್ ಓದೋದು ಅಂತ ಹೇಳಿದ್ರೆ ಆ ಕಾಲದ ಒಂದು ಹಿಂಸೆ ಏನಿತ್ತು ಅಥವಾ ನೋವೇನಿತ್ತು, ಆ ಎಲ್ಲ ನೋವನ್ನ, ಹಿಂಸೆಯನ್ನ ತೊಡೆದು ಹಾಕಿ ಸಾಮಾಜಿಕ ಸ್ವಾಭಿಮಾನದಿಂದ ಒಂದು ಧೂಳಿನಿಂದ ಶಿಖರದೆಡೆಗೆ ಹಾರಿದ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಅಂಬೇಡ್ಕರ್ ಅಂತ ಹೇಳುವಂಥದ್ದು.